ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಇವತ್ತಿನ ಬ್ಲಾಗ್ನ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಅಷ್ಟೊಂದು ಗ್ರ್ಯಾಂಡಾಗಿ ಏನು ಹಬ್ಬ ಆಚರಿಸಲ್ಲ. ನಮ್ಮ ಅಕ್ಕಪಕ್ಕದ ಮನೆಯವರೆಲ್ಲ ತುಂಬ ಗ್ರ್ಯಾಂಡಾಗಿ ಈ ಫೆಸ್ಟಿವಲ್ನ ಸೆಲೆಬ್ರೇಟ್ ಮಾಡ್ತಾರೆ. ಹಾಗಾಗಿ ನಾವು ಸಹ ಹೊರಗಡೆ ರಂಗೋಲಿನ ಹಾಕಿ ದೇವರಿಗೆ ಪೂಜೆ ಮಾಡ್ತಾ ಇದ್ದೀವಿ. ಬೆಳಗ್ಗೆನೇ ಎದ್ಬಿಟ್ಟು ದೇವ್ರ ಪೂಜೆ ಆದರೆ ಮನೆಯಲ್ಲಿ ಅರ್ಧ ಕೆಲಸ ಆದಂಗೆ ಅಲ್ವಾ. ಈಗ ನೆಕ್ಸ್ಟ್ ನಾನು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಹಾಲನ್ನ ಕಾಯಿಸ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಹಬ್ಬ ಆಗಿರೋದ್ರಿಂದ ನಾನು ಏನಾದರೂ ಸ್ವೀಟ್ ಮಾಡೋಣ ಅಂತೇಳಿ ಗೋಧಿ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನಾನು ಗೋಧಿ ಪಾಯಸಕ್ಕೆ 1 ಲೋಟದಷ್ಟು ಗೋಧಿ ರವೆನ ತಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿಬಿಟ್ಟು 4ರಿಂದ 5 ವಿಷಲ್ನ ಕೂಗಿಸ್ಕೊಳ್ತೇನೆ. ಚೆನ್ನಾಗಿ ಬೇಯಿಸಬೇಕು, ಇಲ್ಲ ಅಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ. ಹಾಗೆ ಬೆಲ್ಲನ ತಗೊಂಡಿದ್ದೀನಿ, 1 ಲೋಟದಷ್ಟು ಬೆಲ್ಲ ತಗೊಂಡಿದ್ದೀನಿ. ನಮ್ಮ ಮನೇಲಿ ಸ್ವೀಟ್ ಸ್ವಲ್ಪ ಕಡಿಮೆನೇ ತಿನ್ನೋದು, ಹಾಗಾಗಿ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಕರಗಿಸ್ಬಿಟ್ಟು ಎತ್ತಿಟ್ಕೊಳ್ತಾ ಇದ್ದೀನಿ. ಗೋಧಿ ಪಾಯಸಕ್ಕೆ ಕಾಯಿ ಹಾಲು ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ನಾನು ಕಾಯಿ ಹಾಲು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದ್ಸಲ ಈ ರೀತಿ ನೀವು ಸಹ ಗೋಧಿ ಪಾಯಸ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಹಾಲನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ನಾನು ಸುಮಾರು 2 ಲೋಟದಷ್ಟು ಕಾಯಿ ಹಾಲನ್ನ ತಗೊಂಡಿದ್ದೀನಿ. ಈಗ ಬೆಂದಿರ್ತಕ್ಕಂತಹ ಗೋಧಿಗೆ ಬೆಲ್ಲನ ಕರಗಿಸ್ಕೊಂಡಿದ್ವಲ್ಲ, ಅದನ್ನು ಫಿಲ್ಟರ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫಿಲ್ಟರ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಏನಾದರೂ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಹಂಗೆ ಡೈರೆಕ್ಟಾಗಿ ಯಾವತ್ತೂ ಹಾಕೋಕ್ಕೆ ಹೋಗ್ಬಿಡಿ. ಗೋಧಿ ಭಾಳ ಬೇಗ ಗಟ್ಟಿ ಆಗುತ್ತೆ, ಆದ್ದರಿಂದ ನಾನು ಸ್ವಲ್ಪ ತಿರುವಾಡ್ಕೊಂಡು ಇದನ್ನು ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ನಾನು 3ರಿಂದ 4 ಏಲಕ್ಕಿ ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಣಶುಂಠಿ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ತಿನ್ನುವಾಗ ಒಳ್ಳೆ ಪರಿಮಳ ಬರ್ತಾ ಇರುತ್ತೆ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಈಗ ನಾನು ನಮ್ಮನೇಲಿ ತುಪ್ಪ ಖಾಲಿಯಾಗಿತ್ತು, ಹಾಗಾಗಿ ಬೆಣ್ಣೆ ತೊಗೊಂಡಿದ್ದೀನಿ. ಬೆಣ್ಣೆಯಲ್ಲಿ ಡ್ರೈ ಫ್ರೂಟ್ಸ್ಗಳನ್ನ ಹಾಕಿಬಿಟ್ಟು ಅದನ್ನು ಪಾಯಸಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂಥೇಳಿ. ಟೇಸ್ಟ್ ಅಂತೂ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್. ನಾನು ಫಸ್ಟ್ ಟೈಮ್ ಗೋಧಿ ಪಾಯಸ ಮಾಡಿರೋದು. ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗೇ ಬರುತ್ತೆ ಅಂತ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು, ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು. ನೋಡಿ, ಫೈನಲಿ ರುಚಿಯಾದಂತಹ ಗೋಧಿ ಪಾಯಸ ರೆಡಿ ಆಯಿತು. ಈಗ ದೇವರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ನಾವು ಕೂಡ ತಿನ್ನೋಣ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಟಿಫನ್ನಿಗೆ ಟೊಮೆಟೊ ಬಾತ್ ಮಾಡಿದ್ದೆ, ತುಂಬಾ ಚೆನ್ನಾಗಿತ್ತು ಟೊಮೆಟೊ ಬಾತ್ಗೆ ನಾನು ದಾಲ್ ಹಾಕ್ಕೊಂಡು ತಿಂತಾಯಿದ್ದೀನಿ. ಗೋಧಿ ಪಾಯಸ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್. ಮನೆಯಲ್ಲಿ ಎಲ್ಲರೂ ಸಹ ಅದನ್ನೇ ಹೇಳಿದರು. ನನ್ನ ಹಸ್ಬೆಂಡ್ಗೂ ಕೂಡ ತುಂಬಾ ಇಷ್ಟ ಆಯಿತು. ಫ್ರೆಂಡ್ಸ್, ನಾನು ಕಿಚನ್ ಮೇಕೋವರ್ ವಿಡಿಯೋನ ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೀನಿ. ದಯವಿಟ್ಟು ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ. ಹಾಗೆ ಇಲ್ಲಿ ನನ್ನ ಚಾಪಿಂಗ್ ಬೋರ್ಡ್ ಸಿಗಾಕಕ್ಕೆ ಅಂತೇಳಿ, ಟೈಲ್ಸಿಗೆ ಮಳೆ ಎಲ್ಲ ಹೊಡೆಯೋಂಗಿಲ್ಲಲ್ಲ, ಹಾಗಾಗಿ ಫ್ಲಿಪ್ಕಾರ್ಟಿಂದ ಇದನ್ನು ಆರ್ಡರ್ ಮಾಡಿದ್ದೆ. ಅದರಿಂದ ತುಂಬಾ ಹೆಲ್ಪ್ ಆಯಿತು. ಈಗ ನಾನು ಪನ್ನೀರ್ ಮಾಡೋಣ ಅಂತೇಳಿ ಹಾಲನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಫ್ರೆಂಡ್ಸ್, ನಾರ್ಮಲ್ ಪ್ಯಾಕೆಟ್ ಹಾಲುಗಳಾದರೆ ಜಸ್ಟ್ 1 ಡ್ರಾಪ್ 2 ಡ್ರಾಪ್ ನಿಂಬೆಹಣ್ಣು ಕಾದಿರೋ ಹಾಲಿಗೆ ಹಾಕಿದರೆ ಒಡೆಯುತ್ತೆ. ಬಟ್ ನಾವು ಪ್ಯೂರ್ ಎಮ್ಮೆ ಹಾಲು ತಗೊಳ್ತೀವಲ್ಲ ಪಕ್ಕದ ಮನೆಯಿಂದ, ಹಾಗಾಗಿ ನಾನು 2 ನಿಂಬೆಹಣ್ಣು ಹಿಂಡಿದ ಮೇಲೆ ಇದು ಒಡೆದಿದೆ ನೋಡಿ. ಅಷ್ಟು ಪ್ಯೂರಿಟಿ ಇದೆ ಹಾಲು. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಹಾಲು ಪ್ಯೂರ್ ಆಗಿದೆ ಅಂತೇಳಿ. ನಮಗಂತೂ ತುಂಬಾ ಒಳ್ಳೆ ಹಾಲು ಸಿಗುತ್ತೆ. ನಾವು ತುಂಬಾ ಅದೃಷ್ಟ ಮಾಡಿದ್ದೀವಿ. ಅದಕ್ಕೆ ಸುಮಾರು 1.5 ಲೀಟ್ರು ಹಾಲಿಗೆ ಇಷ್ಟು ಪನ್ನೀರ್ ಸಿಕ್ಕಿದೆ ನನಗೆ. ನಾನು ಫಸ್ಟ್ ಟೈಮ್ ಪನ್ನೀರ್ ಮಾಡಿದ್ದು. ತುಂಬಾ ಚೆನ್ನಾಗಿ ಬಂದಿತ್ತು, ತುಂಬಾ ಪ್ಯೂರ್ ಅನಿಸ್ತಾ ಇತ್ತು. ಏನು ಸ್ಟಾಕ್ ಏನು ಅನಿಸ್ತಾ ಇದ್ದಿದ್ದಿಲ್ಲ. ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಪ್ಯೂರಾಗಿರೋ ಪನ್ನೀರ್ ಸಿಗುತ್ತೆ. ಈಗ ಅದನ್ನು ಹಿಂಡ್ಬಿಟ್ಟು ಒಂದು ವಜೆ ವಸ್ತು ಇಟ್ಟಿದ್ದೀನಿ. ನೋಡಿ, ಇಷ್ಟು ಪನ್ನೀರ್ ಸಿಕ್ಕಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೇಲಿ ಎಲ್ಲರೂ ತುಂಬಾ ಖುಷಿಪಟ್ಟು ತಿಂದರು. ಅಷ್ಟು ಚೆನ್ನಾಗಿ ಬಂದಿತ್ತು ಪನ್ನೀರು. ನೋಡ್ತಾ ಇರ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಕ್ಯೂಬ್ಸ್ ಆಗಿ ಕಟ್ ಆಗ್ತಾ ಇದೆ ಅಲ್ವಾ. ಪ್ಯೂರ್ ಅಂದರೆ ಪ್ಯೂರ್ ಹಾಲಿಂದ ಮಾಡಿರ್ತಕ್ಕಂತಹ ಹೋಮ್ ಮೇಡ್ ಪನ್ನೀರ್ ಅಂತಲೇ ಹೇಳ್ಬೋದು.
ನಾನು ಗೂಸ್ಬೆರೀಸ್ನ ತೊಗೊಂಡು ಬಂದು ಇಟ್ಕೊಂಡಿದ್ದೆ, ಅದನ್ನು ಸಹ ಕ್ಲೀನಾಗಿ ತೊಳೆದು ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಹಬ್ಬ ಮಾಡಲ್ವಲ್ಲ, ಹಾಗಾಗಿ ಪಕ್ಕದ ಮನೆಯವರು ಯಾವಾಗಲೂ ನಮಗೆ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ನೋಡಿ, ಇದು ಹೋಮ್ ಮೇಡ್ ಖಾರ ಅವರೇ ಮಾಡಿರೋದು, ತುಂಬಾ ರುಚಿಯಾಗಿತ್ತು. ಹಾಗೆ ಪಾಯಸ, ಪುಳಿಹಾರ ಅಂತೇಳಿ ಮಾಡ್ತಾರೆ. ಇದಕ್ಕೆ ಅಚ್ಚು ಅಂತ ಹೇಳ್ತಾರೆ. ಈ ಸ್ವೀಟ್ಸ್ನೆಲ್ಲ ಮಾಡ್ತಾರೆ ಅವರು ಸಂಕ್ರಾಂತಿ ಹಬ್ಬದಲ್ಲಿ. ನಮ್ಮ ಪಕ್ಕದ ಮನೆಯಲ್ಲೆಲ್ಲ ತೆಲುಗು ಅವರಿರೋದು, ಅವ್ರು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇದು ಸುನ್ನುಂಡ ಅಂತ ಹೇಳ್ತಾರೆ, ಅಂದರೆ ಉದ್ದಿನ ಬೇಳೆ ಇರುತ್ತಲ್ವ, ಅದು ಬೆಲ್ಲದಿಂದ ಉಂಡೆ ಮಾಡಿರ್ತಾರೆ. ಸಖತ್ ಹೆಲ್ದಿ ಆ್ಯಂಡ್ ಟೇಸ್ಟಿ. ಈಗ ನಾನು ಪನ್ನೀರ್ ಕರಿಗೆ 8ರಿಂದ 10 ಒಣಮೆಣಸಿನ್ಕಾಯಿ, ಹಾಗೆ ಧನಿಯಾ, ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಸ್ಟಾರ್ ಹೂವು, ಸ್ವಲ್ಪ ತಿಕ್ನೆಸ್ಸಿಗೋಸ್ಕರ ಗೋಡಂಬಿನ ತಗೊಳ್ತಾ ಇದ್ದೀನಿ. ಈಗ ಒಂದು ಮಿಕ್ಸಿ ಜಾರ್ಗೆ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕದು, ದೊಡ್ಡದಾದರೆ ಒಂದೇ ಸಾಕು. 1 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರ್ರಿಗೆ ಸ್ವಲ್ಪ ಒಂದು 3ರಿಂದ 4 ಚಿಕ್ಕ ಈರುಳ್ಳಿನ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಒಂದು 3 ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಹಾಗೆ ಮಿಕ್ಸಿ ಜಾರ್ಗೆ ಜಿಂಜರ್ ಗಾರ್ಲಿಕ್ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸಹ ಹಾಕ್ಕೊಳ್ತಾ ಇದ್ದೀನಿ. ಈಗ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಇದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕಿ ಈಗ ನಾನು ಇದನ್ನು ನುಣ್ಣಗೆ ರುಬ್ಕೋಬೇಕು. ಸಣ್ಣಕ್ಕಾದಷ್ಟು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಫೈನ್ ಪೇಸ್ಟ್ ಆಗಿದೆ. ಈಗ ಮತ್ತೆ ಒಂದು ಪ್ಯಾನ್ಗೆ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಈಗ ಪನ್ನೀರ್ನ ಎಲ್ಲದನ್ನು ಸಹ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ನಾನು ನೀಟಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಪ್ಯಾನ್ಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಇವಾಗ ಈರುಳ್ಳಿ ಹಾಗೆ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಹಸಿ ಬಟಾಣಿ ಇದ್ವು ಸ್ವಲ್ಪ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬಾಡಿಸ್ಕೊಂಡು ಇದಕ್ಕೆ ನಾನು ಈಗ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಸಣ್ಣಕ್ಕಿದ್ದಷ್ಟು ಟೇಸ್ಟು ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ವಾಟರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುದಿಯೋದಕ್ಕೆ ಅಂತ ಬಿಟ್ಬಿಡಬೇಕು. ಕುದ್ದಾದ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫೈನಲಿ ಪನ್ನೀರ್ನ ಹಾಕಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ತುಂಬಾ ರುಚಿಯಾಗಿರ್ತಕ್ಕಂತಹ ಪನ್ನೀರ್ ಕರಿ ರೆಡಿ ಆಯಿತು. ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್. ನಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟರು. ಢಾಬಾ ಸ್ಟೈಲಲ್ಲಿ ಏನು ಪನ್ನೀರ್ ಕರಿ ಇರುತ್ತೋ ಸೇಮ್ ಅದೇ ಟೇಸ್ಟ್ ಇತ್ತು. ನಮ್ಮ ಮಮ್ಮಿ ಮನೆಯಲ್ಲೇ ತುಪ್ಪನೂ ಸಹ ಕಾಯಿಸಿದ್ರು, ಅದನ್ನು ಸಹ ವಿಡಿಯೋ ಮಾಡ್ಕೊಂಡೆ. ನೆಕ್ಸ್ಟ್ ಟೈಮ್ ತುಪ್ಪ ಹೇಗೆ ಕಾಯಿಸೋದು ಅನ್ನೋದನ್ನು ಸಹ ವಿಡಿಯೋ ಮಾಡ್ತೀನಿ. ಹಾಗೆ ಪನ್ನೀರ್ ಕರಿ ಜೊತೆಗೆ ಪೂರಿ ಮಾಡಿದ್ರು ಅಮ್ಮ. ನೋಡಿ, ಎಷ್ಟು ಚೆನ್ನಾಗಿ ಪೂರಿ ಉಬ್ಬಿ ಬರ್ತಾ ಇದೆ ಅಲ್ವಾ. ನಮ್ಮ ಮನೇಲಿ ಮೈದಾ ಹಿಟ್ಟನ್ನ ಯೂಸ್ ಮಾಡಲ್ಲ, ಗೋಧಿ ಹಿಟ್ಟನ್ನೇ ಯೂಸ್ ಮಾಡೋದು. ಬಿಕಾಸ್ ಮೈದಾನ ನಾನು ಆಲ್ಮೋಸ್ಟ್ ಅವಾಯ್ಡ್ ಮಾಡಿಸ್ತೀನಿ. ಹೋಳಿಗೆ ಮಾಡುವಾಗ ಅಷ್ಟೇ ಯೂಸ್ ಮಾಡೋದು, ಮಿಕ್ಕಿದ ಟೈಮಲ್ಲಿ ಮೈದಾನ ಯೂಸ್ ಮಾಡಲ್ಲ. ಗೋಧಿ ಹಿಟ್ಟಿಂದ ಮಾಡಿರ್ತಕ್ಕಂತಹ ಪೂರಿ ಇದು ಫ್ರೆಂಡ್ಸ್. ಫೈನಲಿ ತುಂಬಾ ರುಚಿಯಾಗಿರ್ತಕ್ಕಂತಹ ಪನ್ನೀರ್ ಕರಿ ಹಾಗೆ ಪೂರಿ ರೆಡಿ ಆಯಿತು. ತುಂಬಾ ರುಚಿಯಾಗಿತ್ತು. ನೀವು ಒಮ್ಮೆ ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ. ಊಟ ಎಲ್ಲ ಮಾಡಿಕೊಂಡು ನಾನು ಗ್ಲಾಸ್ಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕೊಲಿನ ಯೂಸ್ ಮಾಡಿಬಿಟ್ಟು ನ್ಯೂಸ್ ಪೇಪರಿಂದ ಗ್ಲಾಸ್ಗಳನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.